ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಸೊ ಲಿಂಕ್ ಬೇಕಿದ್ರೆ ಕೇಳಿ. ನಾನು ಸುಮಾರು ಒಂದು 10 ಟೈಮ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ. ಇದು ಟ್ರ್ಯಾಂಕ್ ಪ್ಯಾಂಟ್ ಅನ್ಬೋದು, ಇಲ್ಲ ಜಿಮ್ ಪ್ಯಾಂಟ್, ಜಿಮ್ ವೇರ್ ಅನ್ಬೋದು. ಸೊ ಹಂಗೆ ಅನ್ಸೋದೇ ಇಲ್ಲ. ಲೈನ್ಸ್ ಏನು ಬಂದಿಲ್ಲ, ಫುಲ್ ಬ್ಲ್ಯಾಕು ಸಿಕ್ಕಾಬಿಟ್ಟು ಚೆನ್ನಾಗಿ ಬಳಕೆ ಬಂದಿದೆ. ನನಗೆ ಇವಾಗ ಜೀನ್ಸ್ ಅಂದ್ರೇ ಇಷ್ಟ ಇಲ್ಲ. ನಾನು ಜಾಸ್ತಿ ಜೀನ್ಸ್ ಹಾಕ್ತೇನೆ ಇಲ್ಲ ಇವಾಗ. ಈ ಪ್ಯಾಂಟೇ ಹಾಕ್ತಾ ಇರೋದು. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇವಾಗ ಆಫರ್ ಬಿಟ್ಟಾಗ ಇನ್ನೊಂದು ತೊಗೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿದೆ. ಯಾವಾಗಾದ್ರು ವಾಶ್ಗೆ ಹಾಕಿದಾಗ ಯೂಸ್ ಬೇಕಂದರೆ ಇದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇವಾಗ ವ್ಲಾಗ್ ಉದ್ದೇಶ ಏನು ಅಂತಂದರೆ, ಇವತ್ತು ಸಹನಾ ಬರ್ತಡೇ. ಸೊ ಅದರಿಂದ ಸಹನನ ಬರ್ಡೇಗೆ ಹೋಗಬೇಕು. ಅತ್ತೆ ಮಾವ ಕೆಲಸ ಮುಗಿಸ್ಕೊಳಂಗೆ ಬರ್ತಾರೆ. ನಾನೀಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನಾನು ನಮ್ಮ ಹಸ್ಬೆಂಡು. ಗಿಫ್ಟ್ ಅಂತ ಏನೂ ಸಹನಂಗೆ ಕೊಟ್ಟಿಲ್ಲ, ಪ್ಲ್ಯಾನ್ ಮಾಡಿ ತೊಗೋಬೇಕಿತ್ತು. ಸೊ ಗಿಫ್ಟ್ ಅಂತ ಏನೋ ಕೊಟ್ಟಿಲ್ಲ, ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಸೊ ಹೋಗಬೇಕು, ನೋಡಬೇಕು ಏನು ಕೇಳ್ತಾಳೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಪಾಪ ಅವಳಿಗೆ ಇಷ್ಟ ಆ ಥರ ಎಲ್ಲ ಏನಾದ್ರು ಕೇಳೋದು, ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ತುಂಬ ಆಸೆ ಪಡ್ತಾಳೆ. ಬಟ್ ಯಾರೋ ಅವಳಿಗೆ ಸರ್ಪ್ರೈಸ್ ಮಾಡೋದೇ ಇಲ್ಲ. ಹೋದಷ್ಟು ಹಂಗೆ ಹೇಳಿದ್ಲು ಅಂದ್ಕೊಂಡಿದ್ದೆ, ಬಟ್ ನಾನು ಕೂಡ ಮರ್ತೋಗ್ಬಿಟ್ಟೆ. ಈಗ ಊಟ ಎಲ್ಲ ಆಯಿತು. ಮಜ್ಜಿಗೆ ಒಗ್ಗರಣೆ ಮಾಡಿದ್ದೆ, ಬೆಳಗ್ಗೆ ದೋಸೆ, ಆನಿಯನ್ ದೋಸೆ ಮಾಡಿದ್ದೆ. ಈಗ ಹೊರಡ್ತಾ ಇದ್ದೀವಿ. ಲೈಟಾಗಿ ಮಳೆ ಶುರುವಾಗೋಯಿತು, ಅದರಿಂದ ಕುತ್ಕೊಂಡಿದ್ದೀನಿ. ವ್ಲಾಗು ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ಹೇಳಿಬಿಟ್ಟು ಹೋಗೋಣ ಅಂತ. ಸೊ ಇವತ್ತಿನ ವಿಡಿಯೋ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಶೇರ್ ಕೂಡ ಮಾಡಬಹುದು ನೀವು. ಸೊ ಸ್ವಲ್ಪ ರೆಡಿಯಾವಾಗ ನಮ್ಮ ಯಜಮಾನ ಒಂಚೂರು ವೀಡಿಯೋ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ನಾನು ಮನೆಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಅಂಟಿಲ್ ಡನ್, ಬಾಯ್ ಬಾಯ್. ನಿನ್ ಬರ್ತಡೇನಾ ನಿನ್ ಸೊಸೆ ಬರ್ತಡೇನಾ? ನಿನ್ ಬರ್ತಡೇನಾ ನಿನ್ ಸೊಸೆ ಬರ್ಡೇ ಅಂದ್ಬಿಟ್ಟು ಖುಷಿಯಿಂದ ಮಾಡಿದ್ರೆ ನಿನ್ನೆ ಬರ್ತಡೇ ಮಾಡ್ಕೊಳಂಗಿದ್ಯಾ? ನೋಡಪ್ಪ, ರೆಡಿ ಆಗ್ಬಿಟ್ಟಿಲ್ಲ. ಮನೆ ಬಂದರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ಏನು ಅನ್ಕೋಬೇಡಿ. ರೆಡಿ ಆಗೋದಕ್ಕೆ ಸಿಗೋದೊಂದು ಅವಕಾಶ. ಸೊ ಅವಕಾಶ ಕೂಡ ಚೆನ್ನಾಗಿ ರೆಡಿ ಆಗಬೇಕು. ನಿಮ್ಮ ಥರ ಅದೇ ಪ್ಯಾಂಟ್ ಶರ್ಟ್ ಇಸ್ಕೊಂಡು ಬರೋಕ್ಕಾಯ್ತದ? ಸೊ ಯಾವಾಗ ಮನೇಲಿ ಇದ್ದು ಬೋರ್ ಆಗ್ತಾಯಿತ್ತು. ಸೊ ಈ ಥರ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಸುಣ್ಣ ಬೆಳ್ಕೊತಾ ಇದ್ದೀನಿ ಅಂತ ಹೇಳು. ತೋರಿಸ್ತೀನಿ, ಹಾಕೊಂಡು ಸುಣ್ಣ. ಇದೊಂದೇ ಸುಣ್ಣ ಹಾಕೊಂಡಿರೋದು ನಾನು. ಅದು ಏನೊಂದು ಕ್ರೀಮ್ ಪೂರ್ತಿ ಹಾಕೊಂಡಿಲ್ಲ. ಇದೇನೇನಾದ್ರೂ ಒಂದು ವರ್ಷ ಆಯ್ತು ನಾನು ತಗೊಂಡು. ಸರ್ ಇದು ಸುಣ್ಣನಾ? ಬರೀ ಸುಳ್ಳು ಹೇಳೋದು. ನೀನ್ ದುಡಿಯಕ್ ಆಗಲ್ಲ. ಲಿಪ್ಸ್ಟಿಕ್, ಐಲೈನರ್, ಕಾಜಲ್ ಎಲ್ಲ ಹಾಕೊಳಕ್ ಆಗಲ್ಲ. ಹೊಟ್ಟೆ ಉರಿ ನಿನಗೆ. ಇನ್ನು ನಾನೇ ಹಿಂಗೆ ಅತ್ತೆ ಅಂದ್ರೆ ಇನ್ ಸೊಸೆ ಹೆಂಗ್ ರೆಡಿ ಆಗ್ಬೇಡ ಇವತ್ತು. ಸೊ ವೆಯ್ಟ್ ಮಾಡಿ ನೋಡಿಸ್ತೀನಿ ನಿಮ್ಗೆ ಹೋಗ್ಬಿಟ್ಟು ನಾನು ಹೆಂಗ್ ರೆಡಿ ಆಗಿರ್ತಾಳೆ ನಮ್ ಸೊಸೆ ಅಂತ. ಎಷ್ಟು ವರ್ಷದ ಬರ್ಡೇ ಅಂತ ಹೇಳಿ ನೋಡೋಣ. ಇವತ್ತು ಅಮ್ಮದು ಅರಿ ಎಷ್ಟು ವರ್ಷದ ಬರ್ಡೇ ಇರ್ಬೋದು ಹೇಳು? 13. 13 ಕಂಪ್ಲೀಟೆಡ್ 14. ಓಕೆ, ಸಿಗ್ತೀವಿ ನಿಮ್ಗೆ ಅಲ್ಲೋದ್ಮೇಲೆ ಬರ್ಡೇ ಗರ್ಲ್ ಮನೇಲಿ. ಇವಾಗ ಅವ್ರ ಮನೆ ಹತ್ರನೇ, ಅವ್ರ ಮನೆಗೂ ಇಲ್ಲಿಗೂ ಜಸ್ಟು 1 ಮಿನಿಟ್ ಅಷ್ಟೇ. ಸೊ ಅಲ್ಲಿ ನೂಡಲ್ಸ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಹೋಗ್ತಾ ಹಂಗೇ. ಸೊ ಅಲ್ಲಿ ಮಳೆ ಇತ್ತು, ಇಲ್ಲಿ ಮಳೆ ಇರಲಿಲ್ಲ. ಸೊ ನೂಡಲ್ಸ್ ತೊಗೊಂಡು ಇನ್ನೇನು ಹೊರಡಬೇಕು. ಫುಲ್ ಸಖತ್ತಾಗಿ ಮಳೆ ಶುರುವಾಯಿತು. ಹೆಂಗೆ ಮಳೆ ಅಂದರೆ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ ಈವ್ನಿಂಗ್ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗ್ತಿದೆ. ಒಂದು ಏರಿಯಲ್ಲಿದ್ದರೆ ಇನ್ನೊಂದು ಏರಿಯಾ ಇರಲಿಲ್ಲ. ಇವ್ರ ಮಗು ನೋಡಿ ಎಷ್ಟು ಕ್ಯೂಟಾಗಿದೆ, ಯಾರೋ ದೃಷ್ಟಿ ಹಾಕಬೇಡಿ. ಹಾಯ್ ಬರ್ಡೇ ಗರ್ಲ್, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಯಾವಾಗ ರೆಡಿ ಆಗೋದು ಅಕ್ಕ ಬಸ್ಸು? ಯಾರು ಈಗ ಹೋಗ್ಬೇಕಾ? ಪಾಪ ಇವನ್ನೆಲ್ಲ ಯಾಕರಿ ಮಾತಾಡಿಸ್ತೀಯ ನೀನು? ನಮ್ಮ ಸಹನ ಮಾತಾಡ್ಸು, ಅವ್ನ ಮಾತಾಡ್ಸ್ಬೇಡ. ಹೌದು, ಅಲ್ಲಿ ಮಳೆ ಬಂದು ನಿಂತ ಮೇಲೆ ಇಲ್ಲಿ ಮಳೆ ಶುರು ಹೋಗಿದೆ. ನಾವು ಎಷ್ಟು ಜೋರಾಗಿ ಬರ್ತೈತೆ. ಹೌದು, ಒಂದು 10 ರೂಪೀಸ್ ಮಸಾಲೆ ಸ್ವಲ್ಪ ಅವರು ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ರೂಪಾಯಿ ಪರವಾಗಿಲ್ಲ. ಚೆನ್ನಾಗಿ ಗ್ರೀನ್. ಐ ವಿಲ್ ಟೇಕ್ ಗ್ರೀನ್. ಎಲ್ಲಿ ಅಲ್ಲೇ ಎತ್ಕೋರಿ ಬೇಕಾರೆ ಹೋಗೋರಿ. ಹೆಂಗ್ ಕೊಡ್ಕೊಪ್ಪ ನಿಮ್ಮ ಅಣ್ಣಂಗೆ? ಕೇಳಿಸಾಯ್ತಾ? ನಿಮ್ಮ ಅಣ್ಣಂಗೆ ಅರ್ಥ ಮಾಡ್ಕೊತಾನೆ. ಏನು ಕೊಟ್ಟಿಲ್ದಿರ ಹೋಯ್ತಾವನೆ. ಕಾರಲ್ಲಿ ಹೋಗ್ಲಿ ಬಿಡು. ಏನ ರುಬ್ಬದ್ ಬೇಡ, ಹಂಗೆ ಮಾಡೋಣ. ನೋಡಿ ನನ್ನ ಗಂಡ ಇಷ್ಟೊಂದು ನಿಂತಗೋನೆ ಪಾಪ. ಅದು ಗ್ಲಾಸ್ ಯಾರ ಕಂಟ್ರೋಲ್ ತರ ಇದೆ ನೋಡಿ.
ಅಳಿನ್ ಬಿಡಕ್ ಹೋಗ್ಬಿಟ್ಟು ಸಿ ಲಾಕ್ಸ್ ಹೇಳ್ಸ್ಬೇಕು. ಬಾರಿ ತಗೋಪ್ಪ. ನಾನು ಒರ್ಸಲ್ಲ, ನೀನೇ ಒರ್ಸ್ಕೊ. ಏನು ಹೊಸ್ದಾಗಿ ಈಗ ಮದುವೆ ಆಗಿರೋ ಥರ ನಿನ್ ತಲೆ ಬೇರೆ ಒರೆಸ್ತಾರೆ. ಗಂಡಗಂತೀರ ಬೀದಿಲಿ ಹೋಗೋರ್ಗಂತಾರ. ಅದು ಕಪ್ಪು ಗ್ಲಾಸ್ ತೆಗ್ದ್ಬಿಡಕ್ ಅದು ಕಷ್ಟ. ಕಾಲು ನಿಲ್ಸಿದೀನಿ ಒಡೆ ಗ್ಲಾಸ್ ಇಲ್ಸಿ ಓಡಿಸ್ತಾ ಇದೀನಿ. ಹಾ, ಏನ್ ಅಕ್ಕಪಕ್ಕ ಏನು ನಾವು ಮೊನ್ನೆ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿದ್ವಲ್ಲ ಆ ಕಾರ್ ಅಲ್ವಾ? ಜಾದು ಮಂತರ್ ಚೆನ್ನಾಗಿದೆ, ಅದೇನಿಲ್ಲ. ಗ್ಲಾಸ್ ಅದೆಲ್ಲ ಕಪ್ಪು ತೆಗ್ದ್ಬಿಡಕ್ ಅದು. ತಿರ್ಗಾ ಸೈಡ್ ಬಿಲ್ಡಿಂಗ್ ಎಲ್ಲ ಹಾಕೋಬಿಟ್ರೆ ಮಳೆ ಬಂದ್ರೆ AC 20 ಸಲ ಏ ಹಂಗೇನೆ ಬರ್ಬೇಕಾಗಿತ್ತು. ಮತ್ ನಾನು ಇಷ್ಟೊಂದು ತಲೆ ಕೆಡ್ಸಿದೀನಿ ನಿನ್ಗೆ. ನನ್ನ ಬಿಡೋದೇ ಬಿಟ್ಬಿಟ್ಟೆ ಬರಲ್ಲ. ಹಂಗೆ ಅಮ್ಮನ್ ಕರ್ಕೊಂಡ್ ಅಂದ್ರೆ ರೋಡೇ ಕಾಣಿಸ್ತಲ್ಲ, ಎಲ್ಲೂ ಕಾಣಿಸ್ತಲ್ಲ ರೋಡು ಅದಲ್ಲಿ. ಸಾಕು ಹಾಕ್ಬಿಡು. ಇವಾಗ ಸ್ವಲ್ಪ ಕಡಿಮೆ ಆಯ್ತಲ್ವಾ ರೀ? ಸದ್ಯ ಕಮ್ಮಿ ಆಗ್ಬಿಟ್ಟಿರೋದಲ್ಲ ನಿಮ್ಗೆ, ಚಿಕ್ಕದು ಹಾಕಿರೋ ಸದ್ಯ. ಅಯ್ಯೋ ಇದಕ್ಕೆ ಖಾಲಿ ಹೊಡಿತೈತೆ ನಮ್ದು ಅಲ್ಲ. ರೂಮಲ್ಲಿ ನೋಡು ಇದ್ದಿದ್ದು ಖಾಲಿ, ಮನೇಲಿ ಎಲ್ಲಾ ಕಡೆ ತುಂಬ ಐತೆ. ನಿಮ್ಮಮ್ಮನೇ ಕಾರಣ. ಅತ್ತಗೋ ಇತ್ತಗೋ ತೋರಣಗಳು ನಮ್ಮನೇಲಿ ಎಷ್ಟು ತೋರಣ ಐತೆ ಗೊತ್ತಾ? ಡಿಸೈನ್ ತೋರಣ, ಒಂದೊಂದು ಹಬ್ಬಕ್ಕೆ ಒಂದೊಂದು ಕಾಲ ತೋರಣ. ಇವತ್ತೆಲ್ಲರನ್ನ ಕರ್ಕೊಂಡು ಹೋಗೋದು ಕರ್ಕೊಬರೋದೇ ಕೆಲಸ ಅಲ್ಲ ನಿಂದ? ಎಣ್ಣೆ ಹೊಡೆದು ಒಂಥರ ಕಾಣಿಸ್ತವನೆ. ನನ್ನ ತಂಗಿ ನಮ್ಮ ಅಣ್ಣದ ಎಣ್ಣೆ ಹೊಡೆದವಳ ಅಂದ್ಲ. ಇವತ್ತು ನಾನು ಎಣ್ಣೆ ಹೊಡೆದಿದ್ಯಾ ಅಂತ ಕೇಳ್ತಾ ಇದ್ವಿ. ಹಿಂಗೆ ಎಣ್ಣೆ ಬಿಡ್ಕೊಂಡ್ರೆ ಏನು ಚೆನ್ನಾಗಿ ಗಮ್ಮನತ್ತೆ ಗೊತ್ತಾ ಪಲಾವು. ನಾವು ಫಂಕ್ಷನ್ ದಿವಸ ಮಾಡ್ದಾಗ ಪಲಾವ್ಗಳು ಸುಮಾರಾಗಿ ಬರ್ತವೆ, ಚೆನ್ನಾಗಿ ಬರ್ತವೆ. ಹಾಂ, ಬೇರೆ ದಿನ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬರಲ್ಲ. ನಂಗೆ ಒಂದೊಂದ್ಸಲಿ ಬೇರೆ ದಿನ ಚೆನ್ನಾಗಿ ಬರ್ತಿದೆ, ಫಂಕ್ಷನ್ ದಿನ ಒಂದೊಂದ್ಸಲಿ ಚೆನ್ನಾಗಿ ಬರ್ತಿದೆ, ಒಂದೊಂದ್ಸಲಿ ಚೆನ್ನಾಗಿ ಬರಲ್ಲ. ಗಮ್ಮಂತೈತೆ. ಪುಡಿ, ಖಾರದ ಪುಡಿ, ಖಾರ ಆಲ್ರೆಡಿ ಹಾಕಿಸೋದಲ್ಲ. ಖಾರದ ಪುಡಿ ಒಂಚೂರು ಹಾಕ್ತೀನಿ. ಇವಾಗ ಹಾಕ್ಬೇಡ, ಮೆಣಸಿನ್ಕಾಯಿ ಜಾಸ್ತಿ ಇದ್ದಂಗೆ ಅನಿಸ್ತದೆ. ಹಾಂ, ಅದಕ್ಕೆ ಮೆಣಸಿನ್ಕಾಯಿ ನಾನು ಹಾಕಲ್ಲ ಯೂಶ್ವಲಿ. ಮೆಣಸಿನ್ಕಾಯಿ ಪುಡಿ, ಬೇಡ. ಪೆಪ್ಪರ್ ಪುಡಿನೂ ಹಾಕಲ್ಲ. ಇದೇನು ಧನಿಯಾ ಪುಡಿ, ಧನಿಯಾ ಪುಡಿ, ಪಪ್ಪದ ಅರಿಶಿನ ಪುಡಿ, ಗರಂ ಮಸಾಲ ಅಲ್ಲೇ ಇರ್ತೀನಿ. ಗರಂ ಮಸಾಲೆ ಹಾಕಿಲ್ವಾ? ಹಾಕ್ಬೋದು, ಏನು ತೊಂದರೆ ಎಲ್ಲಿದೆ ಹೇಳಿ. ಇರಲ್ಲ ಉಪ್ಪಿನ ಪಕ್ಕ ಬಾಕ್ಸ್ ಒಂದೈತೆ ಅಂತ. ಡಬ್ಬದಲ್ಲಿಲ್ಲ, ಪ್ಯಾಕೆಟ್ ಒಂದೈತೆ ನೋಡಿ. ರೆಡ್ ಮಾಡಿದಾಗ ಇರಾಬರ ಮಸಾಲೆಗಳೆಲ್ಲ ಹಾಕ್ತೀನಿ. ಗ್ರೀನ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ಅಲ್ಲ ಕಟ್ ಮಾಡಲ್ಲ ಏನು ಏನೋ ಹಂಗೆ ಹಿಂಗೆ ಮಾಡ್ತೀನಿ. ಕೈಯಲ್ಲಿ ಚೆನ್ನಾಗಿ ಮಾಡ್ತೀಯೋ ನೀನು. ಟ್ಯಾಲೆಂಟ್ ಹಿಡನ್ ಟ್ಯಾಲೆಂಟ್. ಅಭ್ಯಾಸ ಮಾಡ್ಬಿಡ್ತೀಯಾ? ನಾನ್ಕಿಂತ ನಮ್ಮಮ್ಮ ಚೆನ್ನಾಗಿ ನಮ್ಮ ಯಜಮಾನೂ ಚೆನ್ನಾಗಿ ಅಪ್ಪನೂ ಪರವಾಗಿಲ್ಲ, ಮೋಸ ಇಲ್ಲ. ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿರುತ್ತೆ. ಹಾಕ್ತೆ. ಇದೆಯಾ? ನಾನಾ ಬೇಡ. ಏನಮ್ಮ ಇದು ಕಾರ್ ಆಗ್ಬೇಕು ನಿನಗೆ? ಕಾರ್ ಇಟ್ಕೊಂಡು ಹೋಗಿ ಏನಾಗಿತ್ತು?
ಕಾರಲ್ಲಿ ಏನು ಕಾಣಿಸಲ್ಲ ಗೀತಾ. ಹೆಂಗ ಅಮಿತ್ ಬಿಟ್ಟು ಬಂದಿದ್ದಾನೆ. ಅಯ್ಯೋ ರೈನ್ ಕೋಟು ಹಾಕೊಂಡು ಹೋಗಲ್ಲ ಅಂತೀಯ ಅಣ್ಣಂದು. ಹೋಗ್ಬೇಕಾದ್ರೆ ಮಳೆ ಇತ್ತಾ? ಅದ್ ಬರೋವಾಗ ಮಳೆ ಬರ್ತಿದೆ ಅಂತ ನಿಂಗೆ ಗೊತ್ತು ತಾನೆ. ನನ್ಗೆ ಗೊತ್ತಿಲ್ಲ, ನಿನ್ ಗೊತ್ತಾಗುತ್ತೆ, ನನ್ಗೆ ಗೊತ್ತಾಗಲ್ಲ. ಗೊತ್ತೇ ಇಲ್ವಾ? ಗೊತ್ತೇ ಇಲ್ವಾ? ಒಂದು 2 ವರ್ಷ ಏ ಇಲ್ಲಮ್ಮ, ಅದ್ಯಾವುದೋ ರಬ್ಬರ್ ಬ್ಲೌಸು. ಏನಮ್ಮ ರಬ್ಬರ್ ಬ್ಲೌಸ್ ಅದು. ಮಾತಾಡ್ತಾವ ಹಳ್ಳಿಯಲ್ಲಿ. ಅದ್ ಹೆಂಗೆ ನಿನ್ನೆಡೆ ಬಂದಂತೆ ಹೇಳಿದ್ಲು. ನಾನು ಒಂದೇ ಇವತ್ತು ಬಂದಾಗ ಎತ್ಕೊ ಹೋಗಂದ್ಲು. ನಾವು ಅಮ್ಮಗೆ ಹೇಳಿರ್ಲಿಲ್ಲ. ಏನು ನನಗೆ ಹೇಳಿದ್ಲು. ಅಮಿತ್ ರೈನ್ ಕೊಟ್ರೆ ಎತ್ಕೊಂಡು ಹೋಗಿಲ್ಲ ನೋಡಿ. ಅಂಬಿದಲ್ಲ, ಅದು ಅಮ್ಮುದು. ಇಲ್ಲ ಅವ್ರ ಹತ್ರನೂ ಐತೆ, ಅವ್ನ ರೂಮಲ್ಲಿ ಐತೆ, ಎತ್ಕೊಂಡು ಹೋಗೋ ಎತ್ಕೊಂಡು ಹೋಗಂತ ಹೇಳಿದ್ನಲ್ಲ, ಇಲ್ಲ ಎತ್ಕೊಳ್ಳೋ ಅಂತ. ದೊಡ್ಡವ್ರಾಗಿ ನೀನೇ ಹೇಳಿದ ಮಾತು ಕೇಳಲ್ಲ, ಈಗ ನಾವು ಹುಡುಗನ್ಗೆ ಹೇಳ್ತೀಯ ಹೋಗಿ ಹೋಗಿ. ಅದಲ್ದಿರ ಕರ್ಕೊಂಡು ಅಲ್ಲ ಲಕ್ಷ್ಮಿ, ಅದೇನು ಭಾರ ಐತೆ ಅಂತ ಬ್ಯಾಗಲ್ಲಿ ಎಮರ್ಜೆನ್ಸಿಗೆ ಇಕ್ಕೋಬತ್ತಾರೆ. ನೀನು ಇನ್ನೆಂತ ಕೊಡಿಸಿದ್ಯಾ ಕರ್ಕೊಂಡು ಹೋಗಿ? ಮತ್ತೆ ಇನ್ನೇಂತ ಕೊಡಿಸ್ತೆ? ಇವರೇ ಕರ್ಕೊಂಡೋಗಿ ಕರ್ಕೊಬರಂಗಿದ್ರೆ ನೋಡೋಗಿ. ತಿರ್ಗಾ ಆಗಿದ್ದಾವಲ್ಲ, ಆಯ್ತಾ ಪಾತ್ರೆ ಬೆಳಗ್ಗೆ ಹೋಗಿ ರೆಡಿಯಾಗಿ ಹೋಗು. ತಿರ್ಗಾ ಸ್ಟಾರ್ಟ್ ಆಗಿರ್ಬೇಕೇನೋ. ಅದೇ ಡ್ರೆಸ್ ಒಂದು ಡಬಲ್ ನಿಮ್ದೆ ಅದೆಲ್ಲ ನಾವು ಅಮ್ಮ ಕೊಟ್ಟಿದ್ದು. ಅದು ಅದ್ರ ನೆಕ್ಸ್ಟ್ 3 ಚೆನ್ನಾಗೈತಲ್ಲ ಅದು ಕಲರ್. ಇದ್ರ ಸೀರೆ ಮೇಲಮ್ಮ ಕೇರಳ ಸೀರೆ ನೋಡ್ಕೊ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಅದು ಸೂಪರ್ ಆಗೈತೆ. ಅದು ಗೋಲ್ಡ್ ಸೀರೆ ಮೇಲೆ ಚೆನ್ನಾಗಿ ಕಾಣುತ್ತೆ. ನಾಗಲಕ್ಷ್ಮಿ ಒಂದು ಸೀರೆ ಕೊಟ್ಲು ಗೊತ್ತಮ್ಮ ನಿಮ್ಗೆ ಗೋಲ್ಡು. ಅಮ್ಮ ಪುಟ್ಟಿ ಕೊಟ್ಲು ಅಂತ ಒಂದು ಗೋಲ್ಡ್ ಸೀರೆ ಕೊಟ್ಟಿದ್ದಲ್ಲ ನಾಗಲಕ್ಷ್ಮಿ, ಆ ಸೀರೆ ಮೇಲೆ ಚೆನ್ನಾಗಿ ಕಾಣುತ್ತೆ. ಅದು ಚೆನ್ನಾಗೈತೆ. ಯೂಟ್ಯೂಬ್ ಅನ್ನ ನಡ್ಕೊಂಡು ಹೋಗಿದ್ನಲ್ಲ, ಏನಾಯ್ತು? ಸಮೀರ್ ನೋಡಲ್ಲ ನಾವು, ಆ ಕಡೆ ನೋಡಿ ಗೊತ್ತಾಗುತ್ತೆ. ಡೀಪ್ ಎಲ್ಲ ಚೆನ್ನಾಗಿ ಹಾಕೊಳ್ಳೆ. ಅಯ್ಯೋ ಚಿನ್ನಿ, ಬಂಗಾರ ಇವಾಗ ಈ ಕಡೆ ಸಿಕ್ತು. ನೆಕ್ಸ್ಟ್ ಇನ್ನು 50 ರೂಪಾಯಿ ಅನ್ಕೊಂಡು ಇನ್ನೊಂದ್ ಕಡೆ ಸಿಕ್ತು. ನಿನ್ನಷ್ಟು ಒಳ್ಳೆಯವರಲ್ಲ ಬಿಡಪ್ಪ ನಾವು ಮನುಷ್ಯರು. ಏನೋ ದೇವತಾ ಮನುಷ್ಯನಲ್ಲಪ್ಪ ನಾವು. ನೀನು ದೇವತಾ ಮನುಷ್ಯ ಬಿಡಪ್ಪ. ಇವಾಗಿನ ಹೆಣ್ಮಕ್ಳಿಗೆ ರೆಡಿ ಆಗೋಕ್ಕೆ ಹೇಳ್ಕೊಡ್ಬೇಕನ್ನೋದು ಇಲ್ಲವೇ ಇಲ್ಲ, ತಾನಾಗಿ ಅದು ಬಂದ್ಬಿಡುತ್ತೆ ನೋಡಿ. ಸೊ ನಾವಿದ್ದಿದ್ದು ಕಾಲದಲ್ಲಿ ಸ್ವಲ್ಪ ಅಮ್ಮಂದಿರು ರೆಡಿ ಮಾಡಬೇಕಾಗಿತ್ತು. ಬಟ್ ಇವಾಗಿನ ಕಾಲ ಫುಲ್ ಚೇಂಜ್ ಆಗೋಗಿದೆ. ಸಹನನ್ಗೆ ಗೊತ್ತಿರೋಷ್ಟು ಮೇಕಪ್ ಐಟಮ್ಸು ನಾಗಲಕ್ಷ್ಮಿಗೆ ಗೊತ್ತಿಲ್ಲ. ಸೊ ಎಲ್ಲನೂ ಚೆನ್ನಾಗಿ, ಅವಳೆ ಐ ಶ್ಯಾಡೋ ಆಗ್ಬೋದು, ಬ್ಲಷ್, ಮೇಕಪ್, ಐಲೈನರ್, ಕಾಜಲ್ ಎಲ್ಲ ಸಖತ್ತಾಗಿ ಹಾಕೋತಾಳೆ. ಸೊ ನೋಡಿ ಎಲ್ಲ ಅವಳೆ ರೆಡಿ ಆಗ್ತಿದ್ದಾಳೆ. ಏನು ಅಮ್ಮ ರೆಡಿ ಮಾಡ್ಬೇಕನ್ನೋದು ಏನಿಲ್ಲ, ಜಸ್ಟು ಸ್ಕೂಲ್ಗೆ ಹೋಗೋವಾಗ ಅವಳಿಗೆ ಸ್ಕೂಲ್ ಜಡೆ ಹಾಕ್ಬೇಕು ಒಂದು ಬಿಟ್ಟರೆ ಇನ್ನು ಪ್ರತಿಯೊಂದು A to Z ಎಲ್ಲ ಅವಳೇ ಮಾಡ್ಕೊತಾಳೆ. ಅವಳು ಅಂತಲ್ಲ, ಒಳಗಡೆ ಚಿಕ್ಕ ಮಕ್ಕಳೇ ಇವಾಗ ಇನ್ನೂ ಸೂಪರಾಗಿ ರೆಡಿ ಆಗ್ತಾರೆ. ಸೊ ಹೆಣ್ಮಕ್ಳಿಗೆ ಒಂಥರ ಮಲ್ಟಿ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಹೆಣ್ಮಕ್ಳು, ಪ್ರತಿಯೊಂದು ಬರುತ್ತೆ. ಸೊ ನಮ್ಮ ಸಹನ ಬೇಗ ದೊಡ್ಡ ಹುಡುಗಿ ಆಗ್ಬಿಟ್ಲು, ಚಿಕ್ಕವಳಾಗಿದ್ಲು. ಚೆನ್ನಾಗಿ ಕಾಣಿಸಿದ್ರಲ್ಲ ಪಿಂಕ್ ಡ್ರೆಸ್ಸಲ್ಲಿ, ಹೇಗೆ ಕಾಣಿಸಿದ್ರಲ್ಲ ಅಂತ ಕಮೆಂಟ್ ಮಾಡಿ. ಹಾಯ್ ಅಸಿಸ್ಟೆಂಟ್, ಸಹನಾಸ್ ಅಸಿಸ್ಟೆಂಟ್. ಯಾವಾಗಲೂ ಅವ್ರ ಜೊತೆಗೆ ಇರ್ಬೇಕು ತಾನೆ ನೀವು, ಏನು ಬೇಕು ಏನೋದು ಕೇಳ್ಬೇಕು ತಾನೆ. ಇವಾಗ ಬಂದಿದ್ದೀರಲ್ಲ ಗೌರವ್, ಅಕ್ಕ ಬರ್ಡೇ ಕಣ ಇವತ್ತು. ಅಕ್ಕ ಬರ್ಡೇ ಇವತ್ತು. ಗೌರವ್ ಕೊಟ್ಟಿರೋ ಗಿಫ್ಟಾ ಕರ್ದ? ಕ್ವೀನು, ರಾಣಿ, ಈ ಮನೆ ರಾಣಿ. ಏನೈತಮ್ಮ ನೀನಾ? ಲಕ್ಷ್ಮಿ ಬಿಟ್ಟು ಮಳೆ 22 ಅಷ್ಟೊಂದು ಹೆಸರು ಆಗಿದ್ದಾರೆ. 40 ಸ್ವಲ್ಪ ಈ ಕಡೆ ಬಂದು ಗುಣಶ್ರೀ ಕಡೆ ಬಾಸು.
ವಿಡಿಯೋ ಮಾಡ್ತೈತೆ ಯಾವಾಗ ಬಂದು ನಿಂತ್ಕೊ ಅವ್ನ ಆಚೆಗೆ ನಿಲ್ಸ್ಕೊ. ಅಮ್ಮ ಅಣ್ಸು ಇನ್ನೊಂದ್ಸಲ ಅಣ್ಸ್ತಾ ಇನ್ನೊಂದ್ ಸಲ ಅನ್ಸ್ಬೇಕಷ್ಟೇ. ಕೆಳಗಡೆ ಹಾಕು ಬಟ್ಟೆ ಸೈಡ್ಗೆ ಹಾಕು. ಅಲ್ಲಿ ಹಾಕೊಂಡ್ ನೋಡು. ಐತೆ ತಂಡಿ. ಲಾಸ್ಟ್ ಪ್ರೆಸ್ ಅಣ್ಸ್ಬಾ ಮಾಡ್ಬೇಡ, ಹಂಗ್ ಪ್ರೆಸ್ ಮಾಡ್ಬೇಡ, ಹಂಗೆ ಸುಮ್ಮನೆ ಹಂಗೆ ಬಿಸಿ ತಗ್ಗಿದ್ರೆ ಸಾಕು ಪ್ರೆಸ್ ಮಾಡ್ಬೇಡ. ಕ್ಲಾಪ್ಸ್ ಮಾಡಿ ಹೇಳಿ. ಪೂಜೆ ಮಾಡಿ ಅಡಿಗೆ ಮಾಡಿ ಎಲ್ಲ ವೇಸ್ಟ್ ಆಗೋರೆ. ಆಯ್ತಾ ಕನ್ನಡ ಇದನ್ನ ನೋಡ್ಕೊತ ಕೇಕ್ ಅದ ಒಂದು ಹುಡುಗಿ ನೋಡ್ಕೊಂತ ಅಪ್ಪ ಅಂದ್ರಲ್ಲ ಬೆಳಗ್ಗೆ ಅಪ್ಪನೇ ಬಿಸ್ಬಿಟ್ಟೆ ಹಂಗ್ ಕಟ್ ಮಾಡ್ತೀನಿ. ಮೇಲೆ ಕಟ್ ಮಾಡಿ ಪರವಾಗಿಲ್ಲ. ಸ್ವಲ್ಪ ಅಷ್ಟು ತಿನ್ಸು ಸಾಕು ತಿನ್ಸೋರ್ಗೆಲ್ಲ ಅಷ್ಟು ತಿನ್ಸು ಸಾಕು ಒಂಚೂರು ಎತ್ಕೋಬೇಕು ಅಂದ ಅಷ್ಟೇ. ಒಬ್ಬರೇ ಹೋಗ್ಬೇಕು ಈ ಕಡೆ ಬನ್ನಿ ನೀವು. ಅಲ್ಲಿ ಎಲ್ಲೇ ಹುಳ ಇದು ಅಲ್ಲಿ ಕ್ಲೀನ್ ಮಾಡೋ ತರ ಇದ್ದೀರಾ. ಮುಚ್ಕೊಡಲ್ಲ ದೊಡ್ಡವನ ಆಗ್ಬಿಟ್ಟವನೇ ಮುತ್ತೆಲ್ಲ ಕೊಡ್ತಾನ ದೊಡ್ಡವನ ಆಗ್ಬಿಟ್ಟವನ್ ಮುತ್ತೆಲ್ಲ ಕೊಡ್ತಾನ ಬರ್ತಿ ಎಷ್ಟು ಫೀಲ್ ಮಾಡ್ಕೊಂಡವ್ನ ಮುತ್ಕೊಬಿಟ್ಟಿದ್ದೀನಲ್ಲಪ್ಪ ಅಂತ. ಸಪ್ರೇಟ್ ರೂಮ್ ನೀವ್ರು ಹೋಗ್ರಿ ನಾವು ಹೋಗ್ತೀವಿ ಹೋಗ್ರಿ ಇದ್ರಲ್ಲಿ ಹೋಗಿ ಹೋಗಿ ಅಣ್ಣ ಮಳೆ ರೀ ಬರ್ತೈತೆ ಹೋಗೋಣ ನೀವು ಹೋಗಮ್ಮ ನೀನು ಹೋಗು ಅಕ್ಕ ಬಜ್ಜಿದಲ್ಲಿ ಹೋಗು ನೀನು ಹೋಗು ಹೋಗು ಹೋಗಪ್ಪ ಕೊಡಪ್ಪ ಅಕ್ಕಿನ್ಗೆ ಅದ್ರಲ್ಲೇ ನಾಚಿಕೆ ಹೋಗ್ಮಾ ಹೋಗ್ರಿ ವಿಡಿಯೋ ಮಾಡಿ ಟೈಟ್ ಇದೆಯಾ ಕೊಡ್ತಾನೆ ಯಾಕೆ ಹೇಳ್ಕೊಂಡ ಪಪ್ಪೆ ಕೊಟ್ಬಿಡ ಹಂಗೆ ಅಕ್ಕಗೆ ಅಕ್ಕಗ ಒಂದು ಪಪ್ಪೆ ಅಕ್ಕಗ ಒಂದು ಪಪ್ಪೆ ಕೊಟ್ಬಿಡ ಅಕ್ಕ ಪೂಜೆ ಮಕ್ ಬಂದ್ಬಿಡ ಹೇಳ್ತೀನಿ ಕೊಡಿ ಕೊಡಿ ಏನ್ ತಿನ್ನಲ್ಲ ಅಮ್ಮ ಗಿಫ್ಟ್ ಏನಿಲ್ಲ 500 ರೂಪಾಯಿ ಗಿಫ್ಟ್ ಸುಪ್ರೀತಾ ಕೇಳಿದ್ದೆ ಬರ್ತಿ ಅಕ್ಕ ಏನ್ ಗಿಫ್ಟ್ ಕೊಡ್ತಾ ಇದ್ದೆ ಆಂಟಿ ಏನ್ ಗಿಫ್ಟ್ ಇದೆ ಇದೆ ನಿಮಿಷ ಬೇಕೇನೆ ಅವಳಿಗೆ ಅದಕ್ಕೆ ಒಂದು ಅವರಪ್ಪ ಇನ್ನೊಂದು ಸಾಗು ಅಮಿತ್ ಅಂತಂದೆ ಕ್ಲೀನ ತಿನ್ಸ್ಬಿಟ್ಟಲ್ಲ ಅಯ್ಯಯ್ಯೋ ಮುಕ್ಕೋಳ ಕಡೆಯಿಂದ ಕಾಣಿಸ್ತಾನೆ ತಲೆ ಬಗ್ಸೋ ತಲೆ ಹಾಕ್ತೈತೆ ತಲೆ ಬಗ್ಸ್ಬೇಡ ಹಂಗೆ ಗೋಮೆನ್ ಮಾಡ್ಫೆಲ್ಲೋ
ಬರ್ರ ಹುಡುಗರ ನಾವ್ ಎಲ್ಲ ಹುಡುಗರು ಹೋಗ್ರಿ ಎಲ್ಲ ಹುಡುಗರು ನಿಂತ್ಕೊಳ್ಳಿ ಹೋಗು ನೀನು ಹೋಗ್ರಿ ಎಲ್ಲ ಹುಡುಗರು ಚೀಸ್ ಅಲ್ಲ ಬಾಯಲ್ಲಿ ಇರೋದಲ್ಲ. ಎಲ್ಲಿ ಹಿಂಗೆ ಇಡ್ಬೇಕು ಅಷ್ಟೇ ಕಟ್ ಮಾಡ್ಕೊಡ್ತೀನಿ ನಂಬರ್ 2 ಮನೆ ಸೊ ಇವತ್ತು ಹೀಗಿತ್ತು ನಮ್ಮ ಸಹನಾ ಬರ್ಡೇ. ನಾನು ಮದುವೆ ಆಗಿ ಬಂದಾಗ ಒಂದು ವರ್ಷದ ಮೇಲೆ 4-5 ತಿಂಗಳು ಮಗು. ಸೊ ಈಗಾಗಲೇ 13 ಇಯರ್ಸ್, ಐ ಥಿಂಕ್ 13 ಇಯರ್ಸ್ ಇವಾಗ ಬಿದ್ದಿದೆ ಅನ್ಕೋತೀನಿ, 14 ಇಯರ್ಸ್ ಅಲ್ಲ, 13 ಇಯರ್ಸ್ ಕಳೆದು ಇವಾಗ ಬಿದ್ದಿದೆ. ಸೊ ಇನ್ನು ನೋಡಿ, ಇನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ನೋಡಿ ಎಂಜಾಯ್ ಮಾಡಿ. ಗಿಫ್ಟ್ ದೊಡ್ಡಮ್ಮ ಗಿಫ್ಟು ಇದು ಬ್ಯಾಂಗಲ್ಸು, ಈ ಬ್ಯಾಂಗಲ್ಸು, ಇದು ನಿಮ್ ದೊಡ್ಡಪ್ಪ ಕೊಟ್ಟಿಲ್ಲ ಕಣೆ. ಓ ದೊಡ್ಡಮ್ಮ ಬೇರೆನಾ? ಬಾಲ್ ಕಡೆ ಯಾವ ಜಾಗ ಐತೆ ಓ ಫೋನ್ ಇದಕ್ಕಿದ್ದೀನಿ. ಹಾಂ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರಿಗೆ ನೈಟ್ ಶಿಫ್ಟ್ ಇತ್ತು ಅಂತ ಬೇಗನೆ ಹೊರಟರು. ಮಾವ ಕೂಡ ಮಳೆ ನಿಲ್ತು ಅಂತ ಹೊರಟರು. ನಮಗೆ ಕಾರಲ್ಲಿ ನಾಗಣ್ಣ ಡ್ರಾಪ್ ಮಾಡಿದ್ರು. ಪಾಪ ನೋಡಿ ತಡಮೆ ಮಲ್ಕೊಂಡಿದ್ದಾನೆ. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.